ಶಾಸಕ ಚಂದ್ರು ಲಮಾಣಿ ಜೈಲು ಪಾಲು. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದರೂ ಬಿಜೆಪಿ ಪ್ರತಿಭಟನೆ ಮಾಡ್ತಿರೋದ್ಯಾಕೆ? ನಮಸ್ಕಾರ ವೀಕ್ಷಕರೇ. ರಾಜಕಾರಣಿಗಳು ಭಾಷಣ ಮಾಡುವಾಗ ಹೇಳ್ತಾರೆ, ನಾವು ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತೀವಿ, ನಾವು ಅತ್ಯಂತ ಸ್ವಚ್ಛ ಆಡಳಿತ ಮಾಡ್ತೀವಿ ಅಂತ. ವಿರೋಧ ಪಕ್ಷದಲ್ಲಿದ್ದಾಗಲಂತೂ ಆಡಳಿತ ಪಕ್ಷದ ಮೇಲೆ ದಿನಕ್ಕೊಂದು ಭ್ರಷ್ಟಾಚಾರದ ಆರೋಪವನ್ನು ಮಾಡುತ್ತಾ ವಿಧಾನಸೌಧದ ಮುಂದೆ ನಿಂತು ಬೊಬ್ಬೆ ಹೊಡಿತಾರೆ. ಆದರೆ ಅದೇ ವಿರೋಧ ಪಕ್ಷದ ಸ್ವಂತ ಶಾಸಕನೇ ಬರೋಬ್ಬರಿ 5 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ಅಕ್ಷರಶಃ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದು ಜೈಲು ಕಂಬಿ ಎಣಿಸುವ ಪರಿಸ್ಥಿತಿ ಬಂದರೆ ಏನಾಗಬೇಡ. ಹೌದು, ಇಂತಹದ್ದೇ ಒಂದು ತೀವ್ರ ಮುಜುಗರದ ಹೈಡ್ರಾಮಾ ಘಟನೆ ಈಗ ರಾಜ್ಯ ರಾಜಕಾರಣದಲ್ಲಿ ಸಂಭವಿಸಿದೆ. ಶಿರಹಟ್ಟಿ ಕ್ಷೇತ್ರದ ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಗುತ್ತಿಗೆದಾರನಿಂದ ಲಂಚ ಪಡೆಯುವಾಗ ಲೋಕಾಯುಕ್ತರ ಬಲೆಗೆ ಬಿದ್ದು ನೇರವಾಗಿ ಜೈಲು ಪಾಲಾಗಿದ್ದಾರೆ. ಲೋಕಾಯುಕ್ತರು ಪಕ್ಕಾ ಸಾಕ್ಷ್ಯಾಧಾರಗಳ ಸಮೇತ ಪಕ್ಕಾ ಪ್ಲಾನ್ ಮಾಡಿ ಶಾಸಕರನ್ನ ಅರೆಸ್ಟ್ ಮಾಡಿದ್ದಾರೆ. ಆದರೆ ಇಲ್ಲಿ ಅಸಲಿ ಟ್ವಿಸ್ಟ್ ಇರೋದೇ ಬೇರೆ. ಒಬ್ಬ ಭ್ರಷ್ಟ ಶಾಸಕ ಭ್ರಷ್ಟಾಚಾರದ ಕೇಸ್ನಲ್ಲಿ ಜೈಲಿಗೆ ಹೋದರೆ ಅವರ ಪಕ್ಷದವರು ಆತನನ್ನ ಉಚ್ಚಾಟನೆ ಮಾಡಬೇಕು ಅಥವಾ ದೂರ ಇಡಬೇಕು. ಆದರೆ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಲಕ್ಷ್ಮೇಶ್ವರದಲ್ಲಿ ಇದೇ ಭ್ರಷ್ಟ ಶಾಸಕನ ಪರವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಯಾವ ಮುಖ ಇಟ್ಟುಕೊಂಡು ಅವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಕೆಲವೊಂದಿಷ್ಟು ಮಾಧ್ಯಮಗಳು ಈ ಘಟನೆಯನ್ನ ಮುಚ್ಚಿ ಹಾಕುವುದಕ್ಕೆ ಇದೊಂದು ಕಾಂಗ್ರೆಸ್ ಷಡ್ಯಂತ್ರ ಅಂತ ಬಿಂಬಿಸಿ ಜನರ ದಾರಿ ತಪ್ಪಿಸುವ ಕೆಲಸ ಮಾಡ್ತಿದೆಯಾ? ಮುಂಬರೋ ಬಜೆಟ್ ಅಧಿವೇಶನದಲ್ಲಿ ಮತ್ತು ಜೂನ್ ತಿಂಗಳ ಚುನಾವಣೆಯಲ್ಲಿ ಈ ಕೇಸ್ ಬಿಜೆಪಿಗೆ ಹೇಗೆ ಉರುಳಾಗಲಿದೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಬಣ್ಣ ಬದಲಾಯಿಸುವ ರಾಜಕೀಯದ ಈ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿಯನ್ನು ಎಳೆಯಾಗಿ ಬಿಚ್ಚಿಡ್ತೀವಿ. ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಈ ಭ್ರಷ್ಟ ಚಂದ್ರು ಲಮಾಣಿ ಅಥವಾ ಭ್ರಷ್ಟ ಬಿಜೆಪಿ ನಾಯಕನ ಪರವಾಗಿ ಪ್ರೊಟೆಸ್ಟ್ ಮಾಡ್ತಾ ಇರುವ ಜನರ ಬಗ್ಗೆ ನಿಮಗೇನು ಅನ್ಸುತ್ತೆ? ಇದು ಕಾಂಗ್ರೆಸ್ ಷಡ್ಯಂತ್ರನೋ ಅಥವಾ ಬಿಜೆಪಿಯ ಷಡ್ಯಂತ್ರನೋ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಅಸಲಿಗೆ ಈ ದಿನ ನಡೆದಿದ್ದೇನು ಅಂತ ನೋಡ್ತಾ ಹೋಗೋಣ. ಡಾಕ್ಟರ್ ಚಂದ್ರು ಲಮಾಣಿ ಅವರು ಶಿರಹಟ್ಟಿ ಕ್ಷೇತ್ರದ ಜನಪ್ರಿಯ ಶಾಸಕರು. ಆದರೆ ಒಂದು ಕಾಮಗಾರಿಯ ಬಿಲ್ ಪಾಸ್ ಮಾಡಿಕೊಡೋದಕ್ಕೆ ಅಥವಾ ಗುತ್ತಿಗೆದಾರನಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಬರೋಬ್ಬರಿ 5 ಲಕ್ಷ ರೂಪಾಯಿಗಳ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅಂತ ಗಂಭೀರ ಆರೋಪ. ಲಂಚ ಕೊಡಲು ಒಪ್ಪದ ಗುತ್ತಿಗೆದಾರ ನೇರವಾಗಿ ಭ್ರಷ್ಟಾಚಾರ ನಿಗ್ರಹ ದಳ ಅಸ್ತ್ರವಾಗಿರಿಸಿ ಲೋಕಾಯುಕ್ತರ ಮೊರೆ ಹೋಗಿದ್ದ. ಲೋಕಾಯುಕ್ತ ಅಧಿಕಾರಿಗಳು ಪಕ್ಕಾ ಸ್ಕೆಚ್ ಹಾಕಿದ್ರು. ಕೆಮಿಕಲ್ ಹಚ್ಚಿದ ನೋಟುಗಳ ಕಂತೆಯನ್ನು ಗುತ್ತಿಗೆದಾರನ ಕೈಗೆ ಕೊಟ್ಟು ಕಳುಹಿಸಿದ್ರು. ಯಾವಾಗ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ 5 ಲಕ್ಷ ರೂಪಾಯಿ ಲಂಚ ಹಣವನ್ನು ಮುಟ್ಟಿದ್ರು, ಸರಿಯಾಗಿ ಅದೇ ಸಮಯಕ್ಕೆ ದಾಳಿ ಮಾಡಿದ ಲೋಕಾಯುಕ್ತ ಅಧಿಕಾರಿಗಳು ಶಾಸಕರನ್ನ ಅಕ್ಷರಶಃ ರೆಡ್ ಹ್ಯಾಂಡ್ ಆಗಿ ಹಿಡಿದೇ ಬಿಟ್ರು. ಸಾಕ್ಷ್ಯ ಸಮೇತ ಸಿಕ್ಕಿಬಿದ್ದ ಶಾಸಕರಿಗೆ ಬೇರೆ ದಾರಿಯೇ ಇರಲಿಲ್ಲ. ನೇರವಾಗಿ ನ್ಯಾಯಾಂಗ ಬಂಧನಕ್ಕೆ ಅಂದರೆ ಜೈಲು ಪಾಲು ಆಗಬೇಕಾಯಿತು. ಒಬ್ಬ ಶಾಸಕ, ಅದು ಸಾಕ್ಷ್ಯ ಸಮೇತ ಭ್ರಷ್ಟಾಚಾರದ ಆರೋಪದಲ್ಲಿ ಜೈಲಿಗೆ ಹೋದರೆ ಆ ಕ್ಷೇತ್ರದ ಜನತೆಗೆ ಮತ್ತು ಆ ಪಕ್ಷಕ್ಕೆ ಮುಜುಗರವಾಗೋದು ಸಹಜ. ಆದರೆ ಲಕ್ಷ್ಮೇಶ್ವರದಲ್ಲಿ ನಡೆದಿದ್ದೇ ಉಲ್ಟಾ. ಬಿಜೆಪಿ ಕಾರ್ಯಕರ್ತರು ಮತ್ತು ಬೆಂಬಲಿಗರು ರಸ್ತೆಗಿಳಿದು ಶಾಸಕ ಚಂದ್ರು ಲಮಾಣಿ ಪರವಾಗಿ ಪ್ರತಿಭಟನೆ ನಡೆಸುವುದಕ್ಕೆ ಶುರು ಮಾಡಿದ್ರು. ನಮ್ಮ ಶಾಸಕರು ನಿರಪರಾಧಿ, ನಮ್ಮ ಶಾಸಕರನ್ನ ಬೇಕಂತಲೇ ಫಿಕ್ಸ್ ಮಾಡಲಾಗಿದೆ ಅಂತ ಘೋಷಣೆ ಕೂಗಿದ್ರು. ಇದನ್ನು ನೋಡಿದ ರಾಜ್ಯದ ಜನತೆ ಮತ್ತು ಬುದ್ಧಿಜೀವಿಗಳು ಒಂದು ಬಲವಾದ ಪ್ರಶ್ನೆ ಕೇಳ್ತಿದ್ದಾರೆ. ಲೋಕಾಯುಕ್ತರೇ ಖುದ್ದು ಟ್ರ್ಯಾಪ್ ಮಾಡಿ ಲಂಚದ ಹಣದ ಸಮೇತ ಹಿಡಿದ ಮೇಲೆ ಇವರು ಯಾವ ಮುಖ ಇಟ್ಟುಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ? ಒಂದು ಕಡೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಅಂತೀರಿ, ಇನ್ನೊಂದು ಕಡೆ ಭ್ರಷ್ಟಾಚಾರ ಮಾಡಿ ಸಿಕ್ಕಿಬಿದ್ದ ಸ್ವಂತ ಶಾಸಕರಿಗೆ ಜೈಕಾರ ಹಾಕ್ತೀರಿ. ಇದೇನಾ ನಿಮ್ಮ ನೈತಿಕತೆ ಅಂತ ಜನ ಸಾಮಾಜಿಕ ಮಾಧ್ಯಮಗಳಲ್ಲಿ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ನಿಜಕ್ಕೂ ಒಬ್ಬ ಭ್ರಷ್ಟ ಶಾಸಕನ ಪರವಾಗಿ ನಡೀತಾ ಇರುವ ಈ ಪ್ರತಿಭಟನೆ ಇಡೀ ರಾಜ್ಯ ಬಿಜೆಪಿಗೆ ತೀವ್ರವಾದ ಮುಜುಗರ ತಂದಿಟ್ಟಿರೋದಂತೂ ಸುಳ್ಳಲ್ಲ. ಇದೆಲ್ಲದರ ನಡುವೆ ರಾಜ್ಯದ ಕೆಲವು ಪ್ರಮುಖ ಕನ್ನಡ ಮಾಧ್ಯಮಗಳ ಪಾತ್ರದ ಬಗ್ಗೆಯೂ ಕೂಡ ಭಾರಿ ಚರ್ಚೆಯಾಗ್ತಾಗಿದೆ. ಸಾಮಾನ್ಯವಾಗಿ ಯಾವುದೇ ಪಕ್ಷದ ಶಾಸಕ ಲಂಚ ತಗೊಳ್ತಾ ಸಿಕ್ಕಿಬಿದ್ರೆ ಮಾಧ್ಯಮಗಳು ಆ ವಿಚಾರವನ್ನು ಎಳೆಯಾಗಿ ಬಿಚ್ಚಿಡ್ತವೆ. ಬ್ರೇಕಿಂಗ್ ನ್ಯೂಸ್ ಮೇಲೆ ಬ್ರೇಕಿಂಗ್ ನ್ಯೂಸ್ ಪ್ರಸಾರ ಮಾಡ್ತವೆ. ಆದರೆ ಚಂದ್ರು ಲಮಾಣಿ ಅವರ ವಿಚಾರದಲ್ಲಿ ಕೆಲ ಮಾಧ್ಯಮಗಳು ಈ ಘಟನೆಯ ತೀವ್ರತೆಯನ್ನು ಕಡಿಮೆ ಮಾಡೋದಕ್ಕೆ ಅಥವಾ ಅದನ್ನು ಬೇರೊಂದು ದಿಕ್ಕಿಗೆ ಕೊಂಡೊಯ್ಯಲು ಪ್ರಯತ್ನಿಸ್ತಾಗಿವೆ ಅನ್ನೋ ಆರೋಪಗಳು ಬಲವಾಗಿ ಕೇಳಿ ಬರ್ತಾಗಿವೆ. ಇದರ ಹಿಂದೆ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ಷಡ್ಯಂತ್ರ ಆಗಿದೆ. ಉದ್ದೇಶಪೂರ್ವಕವಾಗಿ ಬಿಜೆಪಿ ಶಾಸಕನನ್ನ ಟಾರ್ಗೆಟ್ ಮಾಡಿ ಲೋಕಾಯುಕ್ತರ ಬಲೆಗೆ ಬೀಳಿಸಲಾಗಿದೆ ಎಂಬಿತ್ಯಾದಿ ನ್ಯೂಸ್ಗಳನ್ನು ಪ್ರಸಾರ ಮಾಡುವ ಮೂಲಕ ಅಸಲಿ ಭ್ರಷ್ಟಾಚಾರದ ವಿಚಾರವನ್ನು ಮುಚ್ಚಿ ಹಾಕಿ ಜನರ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾವ ಅನ್ನುವಂತಹ ಅನುಮಾನ ಸಾರ್ವಜನಿಕರಲ್ಲಿ ಮೂಡಿದೆ. ತಪ್ಪು ಮಾಡಿದ್ದು ಯಾರೇ ಆಗಿರಲಿ ಸಾಕ್ಷಿ ಸಮೇತ ಸಿಕ್ಕಿಬಿದ್ದ ಮೇಲೆ ಅದನ್ನು ಸಮರ್ಥಿಸಿಕೊಳ್ಳೋದು, ಅದಕ್ಕೆ ರಾಜಕೀಯ ಷಡ್ಯಂತ್ರದ
ಅದಕ್ಕೆ ರಾಜಕೀಯ ಷಡ್ಯಂತ್ರದ ಬಣ್ಣ ಬಳಿಯೋದು ಪ್ರಜಾಪ್ರಭುತ್ವದ ಅಣಕವಾಗಬಾರ್ದು. ಇತ್ತ ಶಿರಹಟ್ಟಿಯಲ್ಲಿ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ರೆ, ಅತ್ತ ಬೆಂಗಳೂರಿನ ಬಿಜೆಪಿ ಹೈಕಮಾಂಡ್ ಪಾಳೆಯದಲ್ಲಿ ಅಕ್ಷರಶಃ ನಡುಕ ಶುರುವಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಭ್ರಷ್ಟಾಚಾರದ ಸಾಲು ಸಾಲು ಆರೋಪಗಳನ್ನು ಮಾಡುತ್ತಾ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದ, ಪಾದಯಾತ್ರೆ ಮಾಡ್ತಾ ಇರುವಂತಹ ಬಿಜೆಪಿಗೆ ಸ್ವಪಕ್ಷದ ಶಾಸಕನೇ ಹಿಂಗೆ ಲಂಚ ಸ್ವೀಕರಿಸಿದ ಆರೋಪದಡಿಯಲ್ಲಿ ಜೈಲ್ ಸೇರೋದು ರಾಜ್ಯ ಬಿಜೆಪಿಗೆ ಅತಿದೊಡ್ಡ ಮುಖಭಂಗ ಉಂಟು ಮಾಡಿದೆ. ಈ ಡ್ಯಾಮೇಜ್ ಕಂಟ್ರೋಲ್ ಮಾಡುವುದಕ್ಕೆ ರಾಜ್ಯ ಬಿಜೆಪಿ ನಾಯಕರು ಈಗ ಒಂದು ಪ್ಲಾನ್ ಮಾಡಿದ್ದಾರೆ. ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ಬಿಜೆಪಿ ಘಟಕ ಲೋಕಾಯುಕ್ತ ಪೊಲೀಸ್ ದಾಳಿ ಮತ್ತು ಲಂಚ ಸ್ವೀಕಾರದ ಆರೋಪಕ್ಕೆ ಸಂಬಂಧಿಸಿದಂತೆ ಕೂಡಲೇ ಸ್ಪಷ್ಟನೆ ನೀಡಿ ಅಂತ ಶಾಸಕ ಚಂದ್ರು ಲಮಾಣಿಗೆ ಒಂದು ಖಡಕ್ ಶೋಕಾಸ್ ನೋಟಿಸ್ ಅಂದ್ರೆ ಕಾರಣ ಕೇಳಿ ನೋಟಿಸ್ ನೀಡೋದಕ್ಕೆ ತೀರ್ಮಾನ ಮಾಡಿದೆ ಅಂತ ಬಿಜೆಪಿ ಮೂಲಗಳು ತಿಳಿಸಿವೆ. ನೋಡಿ, ಇನ್ನೂ ಕೂಡ ಶೋಕಾಸ್ ನೋಟಿಸ್ ಕೊಟ್ಟಿಲ್ಲ. ನಿಮ್ಮ ಪರವಾಗಿ ಈ ತರ ಆಗಿದೆ ಅಂತ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ನೋಡಿ, 2-3-4 ದಿನ ಆಯಿತು, ಚಂದ್ರು ಲಮಾಣಿ ಈಗ ಜೈಲಿಗೆ ಹೋಗಿ ಹಳೆ ಮಾತಾಯಿತು. ಇನ್ನೂ ಕೂಡ ಬಿಜೆಪಿ ಒಂದು ನೋಟಿಸು ಕೊಟ್ಟಿಲ್ಲ, ಅದರ ಬಗ್ಗೆ ಮಾಹಿತಿಯೂ ಕೂಡ ಪಡೆದುಕೊಂಡಿಲ್ಲ. ಇದ್ರ ಮೇಲೇನೆ ಗೊತ್ತಾಗತ್ತೆ. ಇನ್ನು ಈ ವಿಚಾರ ಎಷ್ಟು ಗಂಭೀರವಾಗಿದೆ ಅಂತಂದ್ರೆ, ಸೋಮವಾರ ವಿಧಾನಸೌಧದ ವಿರೋಧ ಪಕ್ಷದ ನಾಯಕರ ಕಚೇರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ R ಅಶೋಕ್ ಇದೇ ವಿಚಾರವಾಗಿ ಕೆಲ ಕಾಲ ಅತ್ಯಂತ ರಹಸ್ಯವಾಗಿ ಚರ್ಚೆ ನಡೆಸಿದ್ದಾರೆ. ಅವರ ಟೆನ್ಷನ್ಗೆ ಮುಖ್ಯ ಕಾರಣ ಮಾರ್ಚ್ ಅಲ್ಲಿ ಮೊದಲ ವಾರದಲ್ಲಿ ಆರಂಭವಾಗ್ತಾ ಇರುವ ರಾಜ್ಯ ಬಜೆಟ್ ಅಧಿವೇಶನದಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಮೇಲೆ ಮುಗಿ ಬೀಳೋದಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಆದರೆ ಈಗ ಅದೇ ಆಡಳಿತ ಪಕ್ಷ ಈ ಚಂದ್ರು ಲಮಾಣಿ ಪ್ರಕರಣವನ್ನು ಪ್ರಸ್ತಾಪಿಸಿ ಇಡೀ ವಿರೋಧ ಪಕ್ಷವನ್ನೇ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ನೀವು ನಮ್ಮ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ಮುನ್ನ ನಿಮ್ಮ ಶಾಸಕನ ಕತೆ ಏನಂತ ಹೇಳಿ ಅಂತ ಕಾಂಗ್ರೆಸ್ ನಾಯಕರು ವಿಧಾನಸಭೆಯಲ್ಲಿ ತಿರುಗೇಟು ನೀಡಿದರೆ, ಇದಕ್ಕೆ ಉತ್ತರವನ್ನು ಕೊಡೋದಕ್ಕೆ ಬಿಜೆಪಿ ಪಾಳೆಯದಲ್ಲಿ ಸದ್ಯಕ್ಕೆ ಯಾವುದೇ ಪ್ರಬಲ ಅಸ್ತ್ರಗಳು ಇಲ್ಲ. ಈ ಮುಜುಗರದಿಂದ ಪಾರಾಗುವುದಕ್ಕೆ ಮತ್ತು ಸದನದಲ್ಲಿ ಮುಖ ಉಳಿಸಿಕೊಳ್ಳೋದಕ್ಕೆ ಅಧಿವೇಶನಕ್ಕೂ ಮುನ್ನ ಆರೋಪಿತ ಶಾಸಕನಿಗೆ ನೋಟಿಸ್ ನೀಡಿ ಪಕ್ಷ ಶಿಸ್ತು ಕ್ರಮ ಕೈಗೊಂಡಿದೆ ಎಂಬ ಸಂದೇಶ ರವಾನಿಸುವುದಕ್ಕೆ ಬಿಜೆಪಿ ಮುಂದಾಗಿದೆ. ಎಷ್ಟು ದಿನಗಳ ನಂತರ, 2-3-4 ದಿನಗಳ ನಂತರ ಇನ್ನೂ ಕೂಡ ಸಂದೇಶ ರವಾನೆ ಮಾಡಿಲ್ಲ. ಸಂದೇಶ ರವಾನಿಸುವ ಬುದ್ಧಿ ಅಂದರೆ ಸಂದೇಶ ರವಾನಿಸುವ ಸಾಧ್ಯತೆ ಇದೆಯಂತೆ. ಇನ್ನೂ ಸಂದೇಶ ರವಾನೆ ಮಾಡಿಲ್ಲ. ಚಂದ್ರು ಲಮಾಣಿ ಎಲ್ಲಿದ್ದಾರೆ? ಜೈಲಲ್ಲಿದ್ದಾರೆ. ಇನ್ನೂ ಕೂಡ ಯಾವುದೇ ನೋಟಿಸ್ ಕೊಟ್ಟಿಲ್ಲ. ಇದು ಅವರ ಪಕ್ಷ ಶಿಸ್ತು ಕ್ರಮ ಅಂತ. ಇನ್ನು ಅಧಿವೇಶನದ ಸಂದರ್ಭದಲ್ಲಿ ಆಡಳಿತಾರೂಢ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸುವುದು ವಿರೋಧ ಪಕ್ಷದ ಒಂದು ಕಾರ್ಯವಾಗಿರುತ್ತೆ, ಒಂದು ವಾಡಿಕೆಯನ್ನು ನಡ್ಕೊಂಡು ಬಂದಿದೆ. ಆದರೆ ಈಗ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲೇ ಮೊದಲೆಲ್ಲ ಆಗಿದೆ. ಆದರೆ ಈಗ ಕಾಂಗ್ರೆಸ್ನವರೇ ಬಿಜೆಪಿ ಮೇಲೆ ಅಂದರೆ ಆಡಳಿತಾರೂಢ ಕಾಂಗ್ರೆಸ್ ವಿರೋಧ ಪಕ್ಷದ ಬಿಜೆಪಿ ಮೇಲೆ ಮುಗಿ ಬೀಳೋದಕ್ಕೆ ರೆಡಿಯಾಗಿದೆ. ನಿನ್ನೆ ಮೊನ್ನೆ ಧಾರವಾಡದಲ್ಲೂ ಅಷ್ಟೇ ಶೇಫ್ ಔಟ್ ಮಾಡ್ಕೊಂಡು ಬಂದಿದ್ದಾರೆ. ಗೆಟ್ ಔಟ್ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳು. ಯಾರಿಗೆ? ಬಿಜೆಪಿ ನಾಯಕರಿಗೆ. R ಅಶೋಕ್ ಅವರು ಮತ್ತು ಚಲವಾದಿ ನಾರಾಯಣ್ ಅವರು ಓಡೋಡೋಡೋಡು ಹೋಗಿ ಈ ವಿದ್ಯಾರ್ಥಿಗಳ ಜೊತೆಗೆ ನಾವು ಒಂದು ಸ್ವಲ್ಪ ಕ್ರೆಡಿಟ್ ತಗೊಳ್ಳೋಣ, ಬಿಜೆಪಿ ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧ ಒಂದು ಸ್ವಲ್ಪ ಪ್ರೊಟೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ರಲ್ಲ, ನಮಗೆ ಜಾಬ್ ಕೊಡಿ, ನಮಗೆ ಖಾಲಿ ಇರುವ ಹುದ್ದೆಯನ್ನು ಭರ್ತಿ ಮಾಡಿ ಅಂತ ಹೇಳಿ ದೊಡ್ಡ ಬೃಹತ್ ಪ್ರತಿಭಟನೆ ನಡೀತಾ ಇತ್ತು. ಇದನ್ನೇ ಅಸ್ತ್ರವಾಗಿ ಬಳಸ್ಕೊಳ್ಳೋದಕ್ಕೆ ಬಿಜೆಪಿ ರೆಡಿಯಾಗತ್ತೆ. ದೊಡ್ಡ ವಿದ್ಯಾರ್ಥಿ ಸಂಘಟನೆಗೆ ಮುಂದೆ ಮೈಕ್ ಹಿಡ್ಕೊಂಡು ನಿಲ್ತಾರೆ, ಭಾಷಣ ಮಾಡೋದಕ್ಕೆ ನಿಲ್ತಾರೆ ಯಾರು? R ಅಶೋಕ್ ಅವರು ಮತ್ತು ಚಲವಾದಿ ನಾರಾಯಣ್ ಅವರು. ಆವಾಗ ವಿದ್ಯಾರ್ಥಿಗಳು ಒಂದೇ ಮಾತು ಹೇಳ್ತಾರೆ, ನೀವಿದ್ದಾಗ ಏನು ಕಿದ್ದಬಾಕಿದ್ರಿ, ನೀವು ಇದನ್ನೇ ಮಾಡಿದ್ರಿ, ನಿಮ್ಮಿಂದಲೇ ಜಾಸ್ತಿ ಪ್ರಾಬ್ಲಮ್ ಆಗಿದ್ದು, PSI ಹಗರಣ ಮಾಡಿದ್ರಿ, ಈ OMR ಶೀಟ್ ಹಗರಣ ಮಾಡಿದ್ರಿ, ನಿಮ್ಮಿಂದಲೇ ನಾವೆಲ್ಲ ಇಲ್ಲಿವಾಗ ಬೀದಿಗೆ ಬಂದಿದ್ದೀವಿ, ಗೆಟ್ ಔಟ್ ಅಂತ ಹೇಳಿ R ಅಶೋಕ್ ಅವರ ಕೈಯಿಂದ ಮೈಕ್ ಕಿಸ್ಕೊಂಡು ಚಲವಾದಿ ನಾರಾಯಣ್ ಅವರು ಮಾತನಾಡ್ತಿರ್ಬೇಕಾದ್ರೆ ಅವರ ಕೈಯಲ್ಲಿರೋ ಮೈಕನ್ನು ಕಿತ್ಕೊಂಡು ಎದ್ದು ಹೋಗ್ರಿ ಅಂತ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ರು, ಅವರ ವಿರುದ್ಧನೇ ಪ್ರೊಟೆಸ್ಟ್ ಮಾಡಿದ್ರು. ಆವಾಗ ಅನಿವಾರ್ಯವಾಗಿ ಬಿಜೆಪಿಗೆ ಮುಖಭಂಗವಾಗಿ R ಅಶೋಕ್ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ, ಸೋಮವಾರ ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ BY ವಿಜಯೇಂದ್ರ ಮುಂಬರೋ ಬಜೆಟ್ ಅಧಿವೇಶನವನ್ನು ಎದುರಿಸುವ ಬಗ್ಗೆ ಹಾಗೂ ಪಕ್ಷ ಸಂಘಟನೆಯ ಬಗ್ಗೆ R ಅಶೋಕ್ ಅವರೊಂದಿಗೆ ಚರ್ಚೆ ಮಾಡಿದ್ದೇವೆ. ಇನ್ನೊಂದು ಪ್ರಮುಖ ವಿಚಾರ ಅಂತಂದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೇ ಬರುವ ಜೂನ್ ತಿಂಗಳ ವೇಳೆಗೆ ರಾಜ್ಯಾದ್ಯಂತ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ. ಗ್ರಾಮ ಮಟ್ಟದ ಈ ಅತಿದೊಡ್ಡ ಚುನಾವಣೆಗೆ ಮುನ್ನವೇ ಬಿಜೆಪಿಯ ಶಾಸಕರೊಬ್ಬರು ಲಂಚದ ಕೇಸ್ನಲ್ಲಿ ಸಿಕ್ಕಿಬಿದ್ದಿರೋದು ಆ ಪಕ್ಷದ ಗ್ರಾಮೀಣ ಮಟ್ಟದ ವರ್ಚಸ್ಸಿಗೆ ಭಾರಿ ಪೆಟ್ಟು ನೀಡಲಿದೆ. ಈ ಎಲ್ಲ ವಿಚಾರಗಳ ಬಗ್ಗೆಯೂ ಬಿಜೆಪಿ ನಾಯಕರು ಗಂಭೀರ ಚರ್ಚೆ ನಡೆಸ್ತಾಗಿದ್ದಾರೆ.
ವೀಕ್ಷಕರೇ, ನಿಮಗೇನನ್ಸುತ್ತೆ? ಲೋಕಾಯುಕ್ತರ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರು ಶಾಸಕನ ಪರವಾಗಿ ಪ್ರತಿಭಟನೆ ಮಾಡ್ತಾ ಇರುವ ಕಾರ್ಯಕರ್ತರ ನಡೆ ಸರಿನಾ ತಪ್ಪಾ? ಭ್ರಷ್ಟಾಚಾರದ ವಿಚಾರದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತ ನಿಮಗೇನಾದರೂ ಅನಿಸುತ್ತಾ? ಮತ್ತು ಈ ಮಾಧ್ಯಮಗಳು ನಿಜಕ್ಕೂ ಈ ಪ್ರಕರಣವನ್ನು ಮುಚ್ಚಿ ಹಾಕುವ ಅಥವಾ ದಾರಿ ತಪ್ಪಿಸುವ ಪ್ರಯತ್ನ ಮಾಡ್ತಾ ಇದ್ದಾವ? ಅದೇ ಕಾಂಗ್ರೆಸ್ ಪಕ್ಷದ ಯಾರಾದರೂ ಭ್ರಷ್ಟಾಚಾರ ಕೇಸ್ನಲ್ಲಿ ಸಿಕ್ಕಾಕಿಕೊಂಡಿದ್ರೆ ಅವಾಗ ಮಾಧ್ಯಮಗಳು ಸುಮ್ಮನೆ ಇರ್ತಿದ್ವಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.